ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ. ಏನಂತಂದರೆ ಪ್ರೀವಿಯಸ್ ಪ್ರೆಸ್ ಮೀಟಲ್ಲಿ ನಾನೊಂದು ಮಾತು ಹೇಳಿದ್ದೆ, ನನ್ನ ಹೆಸರು ನೋಡಿ ನನ್ನ ಕೆಲಸ ಕಾಣಿಸೋದಿಲ್ಲ ಮೋಸ್ಟ್ಲಿ, ನನಗೆ ಅಷ್ಟು ನಂಬಿಕೆ ಇದೆ ಅಂತ. ಅದು ಇವತ್ತು ನಿಜ ಆಗಿದೆ. ಯಾಕೆ ಅಂತಂದರೆ ನಾವು ಒಂದು 3 ದಿನದಿಂದ ಥಿಯೇಟರ್ ವಿಸಿಟ್ಗೆ ಹೋಗ್ತಿದ್ವಲ್ಲ, ಕೊನೆಗೆ ಆ ಒಂದು ಮೆಸೇಜ್, ಒಂದು ಲೆಟರ್ ಬಂದು ಲೈಟ್ ಆನ್ ಆಗಿ ರೋಲಿಂಗ್ ಟೈಟಲ್ ಓಡ್ತಾ ಇದ್ರು, ಯಾರೂ ಕದಲ್ದಿರ ಸ್ಕ್ರೀನ್ ನೋಡ್ತಾ ಕೂತಿದ್ರು. ಇವ್ರು ಎಂಟರ್ ಆಗಿ ಒಂದು 10 ಸೆಕೆಂಡ್ ಆದ್ಮೇಲೆ ರಿಯಲೈಸ್ ಆದ್ಮೇಲೆ ಒಂದು ಜೋರಾಗಿ ಒಂದು ಕೂಗು ಚಪ್ಪಾಳೆ ಬಂತು. ಅಂದ್ರೆ ದೇ ಆರ್ ಇನ್ ಟು ದ ಫಿಲ್ಮ್. ದಟ್ ಮೀನ್ಸ್ ಐ ಹ್ಯಾವ್ ಸಕ್ಸೀಡೆಡ್ ಮೋರ್ ದೆನ್ ವಾಟ್ ಐ ಎಕ್ಸ್ಪೆಕ್ಟೆಡ್ ಅಂಡ್ ಲೈಕ್ ದೇ ಆರ್ ಇನ್ ಟು ದ ಫಿಲ್ಮ್. ಯಾವ ಲೆವೆಲ್ಗೆ ಅಂತಂದ್ರೆ ಆ ಎಮೋಷನ್ಸ್ನ ನೀವು ಈಗ ನೋಡಿದ್ರಿ, ತುಣುಕುಗಳಷ್ಟೇ. ನಾವು ರಿಯಲ್ ಅಲ್ಲಿ ನೋಡಿದ್ದು ಒಂಥರ ರೋಮಾಂಚನ ಆಗತ್ತೆ ಆ ರಿಯಾಕ್ಷನ್ಸ್ನ ನೋಡಿದ್ರೆ. ಸೊ ಅದೊಂದು ನಂಗೆ ತುಂಬ ಖುಷಿ. ನಾನು ಅವತ್ತು ಹೇಳಿದ್ದು ಸುಳ್ಳಾಗಲಿಲ್ಲ ಅಂತ. ಸೊ ಖುಷಿ ಆಗ್ತಿದೆ, ನನ್ನ ಕೆಲಸ ಯಾರಿಗೂ ಗೊತ್ತಾಗ್ತಿಲ್ಲ ಅಂತ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಇನ್ನೊಂದು, ಸಿನಿಮಾ ರಿಲೀಸ್ ಹಾಕಕ್ಕೆ ಒಂದು 10 ದಿನಗಳ ಮುಂಚೆ ನಮ್ಮ ಮ್ಯಾನೇಜರ್ ಅಜಯ್ ಅವರ ಸ್ಟಾಫ್ಗೆ ಹೇಳ್ತಿದ್ರು, ಇನ್ಮೇಲೆ ಟೈಮು 6 ಗಂಟೆ ಅಂತ ಹೋಗಂಗಿಲ್ಲಪ್ಪ, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ನಾನು ಅವತ್ತು ಹೇಳಿದ್ದೆ, 18ನೇ ತಾರೀಕುವರೆಗೂ ಸ್ವಲ್ಪ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ರು. ನಾನು ಹೇಳಿದೆ 18ನೇ ತಾರೀಕಲ್ಲ, ಅದ್ಯಾವ ಇದ್ರಲ್ಲಿ ಹೇಳಿದ್ನು 22ನೇ ತಾರೀಕುವರೆಗೂ, 22ನೇ ತಾರೀಕು ನಾವು ಸಕ್ಸಸ್ ಮೀಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಅದು ಇವತ್ತು ನಿಜ ಆಗಿದೆ. ಇನ್ನೊಂದು ವಿಚಾರ, ನಾವು ರಿಲೀಸ್ಗೆ 3 ದಿನ ಮುಂಚೆ ನಾನು ಡೈರೆಕ್ಟರ್ ಪವನ್ ಅವರು ಇದು ಕಾಪಿ ಚೆಕ್ ಮಾಡ್ತಾ ಇದ್ವಿ, ಫೈನಲ್ QC. ಫಸ್ಟ್ ರೀಲಲ್ಲಿ ಯಾವುದೋ ಒಂದು ಫ್ರೇಮ್, ಏನೋ ಒಂದು ಇದು ಕರಪ್ಟ್ ಫ್ರೇಮ್ ಇತ್ತು. ಸೊ ಆ ಒಂದು ಟೆನ್ಷನಲ್ಲಿ ಇನ್ನೂ ಈ ಫಸ್ಟ್ ರೀಲಲ್ಲೇ 1-2 ಕರಪ್ಟ್ ಫ್ರೇಮ್ ಇದೆಯಲ್ಲಪ್ಪ ಅಂತ ಅನ್ಕೊಂಡು ನೋಡ್ತಾ ಇದ್ವಿ. ಸೆಕೆಂಡ್ ಹಾಫ್ ನೋಡುವಾಗ ನಾನು ಪಿಕ್ಚರ್ ಇಟ್ಟು ಬಿಡ್ರಿ ಅಂತ ಎದ್ದೋಗ್ಬಿಟ್ಟೆ. ಸಾರ್ ನೋಡಿ ಸಾರ್, 2 ಕಣ್ಣಿಂದ 4 ಕಣ್ಣು ನೋಡ್ಬೇಕು, ಏನಾದ್ರು ಜಂಪಿಂಗ್ ಆಗಿದ್ರೆ ಅಂತ ಹೇಳ್ತಿದ್ರು. ನಾನು ಹೇಳಿದೆ ಡಸಂಟ್ ಮ್ಯಾಟರ್, ಅದು ಯಾವುದು ಕಾಣಿಸೋದಿಲ್ಲ, ಸಿನಿಮಾ ಹಿಟ್ಟು ಅಂತಂದೆ. ಸೊ ಅದು ನಿಜ ಆಯಿತು. ಐ ಆಮ್ ಸೋ ಗ್ರೇಟ್ಫುಲ್. ಏನೋ ನನ್ನ ಕರಿಯರಲ್ಲಿ ಹಿಟ್ಟು ಫ್ಲಾಪ್ಗಳು ಆಗಿದೆ, ಬಟ್ ಈ ಸಿನಿಮಾ ಇಟ್ಸ್ ಡಿಫ್ರೆಂಟ್. ಅಂದರೆ ಜನರಲಿ ಒಂಥರ ಏನೋ ತುಂಬ ಕಾಮನ್ ಸ್ಟೇಟ್ಮೆಂಟ್ ಆಗೋಗಿದೆ ಈ ನಡುವೆ, ಡಿಫ್ರೆಂಟ್ ಅಂತ. ಬಟ್ ಇದು ನನಗೆ ತುಂಬ ಹತ್ತಿರವಾದಂಥ ಸಿನಿಮಾ. ನಾನು ಅಂದ್ಕೊಂಡಿದ್ದು ಎಲ್ಲ ಪಾಯಿಂಟ್ಸು ಅಲ್ಲಿ ಟಿಕ್ ಮಾರ್ಕ್ ಆಗಿದೆ. ಐ ಗೆಟ್ ಎಮೋಷನಲ್ ಅಬೌಟ್ ಇಟ್. ಥ್ಯಾಂಕ್ ಯು. ಇದನ್ನ ಯಾವುದನ್ನು ಮೈಂಡಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ನಾವು ಶೂಟ್ ಮಾಡಲ್ಲ. ನಮಗೆ ಐಡಿಯಾನು ಇರಲ್ಲ. ಬೇಸಿಕಲಿ ನಾವು ಸಿನಿಮಾಟೋಗ್ರಾಫರ್ಸ್ ಆಗಿ ನಾಳೆ ದಿನ ಹಿಟ್ ಹೆಂಗಿರುತ್ತೆ, ಸೋಲ್ ಹೆಂಗಿರುತ್ತೆ, ಇದನ್ನ ಯಾವುದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿ ಶೂಟ್ ಮಾಡಿರಲ್ಲ. ಸಿನ್ಸ್ ನಾನು ಬಿಗಿನರ್ ಆಗಿರೋದ್ರಿಂದ ಅಂಡ್ ಅಜಯ್ ಸರ್ ಆಪರ್ಚುನಿಟಿ ಕೊಟ್ಟು ಅಂಡ್ ಪವನ್ ವೆರಿ ಬ್ಯೂಟಿಫುಲ್ ಸ್ಟೋರಿ ಮಾಡಿ ನಿಮ್ಮ ಎಲ್ಲರ ಜೊತೆ ನಾನು ಆ್ಯಕ್ಟ್ ಮಾಡಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಲ್ಲಿ ಬಂದು ಕೂತ್ಕೊಂತೀನಿ 22ನೇ ತಾರೀಕು ಅಂತ. ಪ್ರೀವಿಯಸ್ ಪ್ರೆಸ್ ಮೀಟಿಗೆ ಬಂದಾಗಲೂ ಮೇ ಬಿ ನಂಗೆ ಐಡಿಯಾ ಇದ್ದಿಲ್ಲ. ನಾವು ಬ್ಲ್ಯಾಂಕ್ ಆಗಿರ್ತೀವಿ, ಟಕ್ಕಂದಿಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ಇನ್ನೊಂದೆಲ್ಲೋ ಕ್ಯಾಮ್ರಾ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ. ಸೊ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಫ್ರಾಂಕ್ಲಿ ನಾನು ಅಜಯ್ ಸರ್ ಫೋನ್ ಕೂಡ ಮಾಡಿಲ್ಲ 18ನೇ ತಾರೀಕು ಆದಾಗಿಂದ. ಅಂದ್ರೆ ಎಲ್ಲಿರ್ತಾರೆ, ಏನ್ ಮಾಡ್ತಿರ್ತಾರೆ, ಬಿಸಿ ಇರ್ತಾರೆ, ಸೋಷಿಯಲ್ ಮೀಡಿಯಲ್ಲಿ ನೋಡ್ಕೊಂಡೆ ನಾನು ಎಂಜಾಯ್ ಮಾಡ್ತಿದ್ದೆ. ಬಟ್ ಇವತ್ತು ಇಲ್ಲಿಗೆ ಬಂದು ಕೂತಿದ್ದು ಫಾರ್ ಮೈ ಕ್ಯಾರಿಯರ್, ನಾನು ಒಬ್ಬ ಸಿನಿಮಾಟೋಗ್ರಾಫರ್ ಅಂತ ಔಟ್ಸೈಡ್ ಇಂಡಸ್ಟ್ರಿಗೆ ತೋರಿಸ್ಕೊಳಕ್ಕಾಗಿದ್ದು ನಿಮ್ಮ ಯುದ್ಧಕಾಂಡದಿಂದ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೋಲ್ ಟೀಮ್ ಅಂಡ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಜನಕ್ಕೆ ಇಷ್ಟ ರೀಚ್ ಮಾಡ್ತಿದ್ದೀರಾ. ಫರ್ದರ್ ಡೇಸಲ್ಲಿ ಎಲ್ಲರಿಗೂ ಎಲ್ಲ ಇದೇ ಹೆಲ್ಪ್ ಮಾಡಿ ಕನ್ನಡನ ತಿರ್ಗಾ ಮೇ ಬಿ ಎಲ್ಲಿಗೆ ಹೋಗಿತ್ತು ಅಲ್ಲಿಂದ ವಾಪಸ್ ತಗೊಂಬಂದು ನಿಲ್ಸ್ಬೋದು ಅಂತ ಅನ್ಸುತ್ತೆ ಸರ್, ಮೇ ಬಿ ಯುದ್ಧಕಾಂಡ ಇಂದ. ಥ್ಯಾಂಕ್ ಯು. ಆರ್ಟ್ ಡೈರೆಕ್ಟರ್, ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣ ಮೇಯ್ನ್ ಅಜಯ್ ಸರ್. ಯಾಕಂದರೆ ಬೇರೆ ಪ್ರೀವಿಯಸ್ ಇನ್ನೊಂದು ಸಿನಿಮಾದಲ್ಲಿ ಶೂಟ್ ಮಾಡ್ತಿದ್ದಾಗ ನನ್ನನ್ನು ನೋಡಿ, ನನ್ನ ವರ್ಕ್ ನೋಡಿ ಅವ್ರು ಗುರುತಿಸಿ ಈ ಸಿನಿಮಾ ಕರ್ಕೊಂಬಂದು ಒಂದು ಅವಕಾಶ ಕೊಟ್ಟರು. ಫಸ್ಟ್ ನನಗೆ ನನ್ನ ಕೆರಿಯರಿಗೆ ಫಸ್ಟ್ ಸಿನಿಮಾ, ಫಸ್ಟ್ ಹಿಟ್ಟು ಕೂಡ ಸರ್. ಥ್ಯಾಂಕ್ ಯು. ಇದೆಲ್ಲವೂ ನಿಮ್ಮಿಂದನೇ ಸಾಧ್ಯ ನಮಗೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.